ಹೆಲೋ ಸ್ನೇಹಿತರೆ, ಮನೆಯಲ್ಲಿ ಎಲ್ಲರ ಬಾಗಿಲಿಗೆ ಹೊಸ್ತಿಲು ಇದ್ದೇ ಇರುತ್ತದೆ. ಹೊಸ್ತಿಲು ಮನೆಯ ಒಂದು ಮುಖ್ಯವಾದ ಸ್ಥಳ. ಮನೆಯ ಸದಸ್ಯರಾದರೂ, ಹೊರಗಿನವರಾದರೂ ಅಥವಾ ಅದೃಷ್ಟ ಲಕ್ಷ್ಮಿ ಬರುವುದಾದರೂ, ನೆಗೆಟಿವಿಟಿ ಪ್ರವೇಶಿಸುವುದಾದರೂ ಎಲ್ಲವೂ ಆ ಹೊಸ್ತಿಲನ್ನು ದಾಟಿಯೇ ಬರಬೇಕು. ಹೊಸ್ತಿಲಿನಲ್ಲಿ ಶ್ರೀ ಮಹಾಲಕ್ಷ್ಮಿ ವಾಸಿಸುತ್ತಾಳೆ. ಆದ್ದರಿಂದ ಹೊಸ್ತಿಲಿನ ವಿಚಾರವನ್ನು ಕಡೆಗಣಿಸಬೇಡಿ. ಎಚ್ಚರ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಯಾವುದಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ನಾವು ಅದನ್ನು ಜನರಿಗೆ ವಿಡಿಯೋದ ಮೂಲಕ ತಿಳಿಸುವ ಪ್ರಯತ್ನ ಮಾಡುವ. ಮನೆಯಲ್ಲಿ ಮಕ್ಕಳು ಹೊಸ್ತಿಲನ್ನು ತುಳಿಯುವುದು, ಅದರಲ್ಲೂ ಪಾದರಕ್ಷೆ ಹಾಕಿಕೊಂಡು ತುಳಿಯುವುದು, ಇಂಥದ್ದೆಲ್ಲ ಮಾಡುವಾಗ ತಿಳಿಸಿ ಹೇಳುವುದು ಬಹಳ ಮುಖ್ಯ. ಹೊಸ್ತಿಲಿನ ಬಳಿ ಕುಳಿತುಕೊಂಡು ತಲೆಬಾಚುವ ಅಭ್ಯಾಸ ಕೆಲವರಿಗೆ ಇರುತ್ತದೆ. ಇದನ್ನು ಮಾಡಲೇಬಾರದು. ಹೊಸ್ತಿಲಿನ ಬಳಿ ಡಸ್ಟ್ಬಿನ್ ಇಡಬೇಡಿ. ಹೊಸ್ತಿಲನ್ನು ಮತ್ತು ಅದರ ಬಳಿ ಇರುವ ವೆರಂಡವನ್ನು ಎಲ್ಲವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಮಹಿಳೆಯರು ಎದ್ದ ಕೂಡಲೇ ಸ್ನಾನ ಮಾಡಿ ಹೊಸ್ತಿಲನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವಾಗ ಒಂದು ಬಟ್ಟೆಯಿಂದ ನೀರು ಹಾಕಿ ಸ್ವಚ್ಛಗೊಳಿಸಿ. ಮನೆ ಒರೆಸುವ ಬಟ್ಟೆಯಿಂದ ಹೊಸ್ತಿಲನ್ನು ಒರೆಸಬೇಡಿ. ಹೊಸ್ತಿಲಿಗೆ ರಂಗೋಲಿ ಹಾಕುವಾಗ 4 ಎಲೆಯ ರಂಗೋಲಿ ಹಾಕಿ. ಗುಣಿಸು ಆಕಾರದ ರಂಗೋಲಿಯನ್ನು ಹಾಕಲೇಬಾರದು. ಗುಣಿಸು ಆಕಾರದ ರಂಗೋಲಿಯನ್ನು ಹಾಕುವುದರಿಂದ ಮನೆಗೆ ನಾನಾ ರೀತಿಯ ಕಷ್ಟ ಬರಬಹುದು. ರಂಗೋಲಿಗೆ ಅರಶಿನ ಕುಂಕುಮ 3 ಕಡೆ ಹಚ್ಚಿ ಹೂ ಇಟ್ಟು ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡುವಾಗ ದ್ವಾರಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಲಕ್ಷ್ಮಿ ನಮೋಸ್ತುತೆ ಎನ್ನುವ ಮಂತ್ರವನ್ನು ಹೇಳಿ. ಹೊಸ್ತಿಲನ್ನು ಬೆಳಿಗ್ಗೆ 6 ಗಂಟೆಯ ಒಳಗೆ ಬರೆಯಿರಿ. ಹೊಸ್ತಿಲನ್ನು ಮರುದಿನ ಕ್ಲೀನ್ ಮಾಡುವಾಗ ಪೊರಕೆಯಿಂದ ಕ್ಲೀನ್ ಮಾಡಬಾರದು. ಸ್ನೇಹಿತರೆ, ನಾವು ದಿನಾಲೂ ಹೊಸ್ತಿಲಿಗೆ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಯ ಅನುಗ್ರಹ ನಮಗೆ ಸದಾ ಸಿಗುತ್ತದೆ ಮತ್ತು ಯಾವುದೇ ರೀತಿಯ ನೆಗೆಟಿವ್ ಮನೆಯನ್ನು ಪ್ರವೇಶಿಸುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.